ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲೇಡಿ ಸ್ಪೆಷಲ್ ಕನ್ನಡ. ನೋಡ್ತಾ ಇದ್ದಲ್ಲ, ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂತಂದರೆ ಮನೆಯಲ್ಲೇ ಈಸಿಯಾಗಿ ಪನ್ನೀರನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾವು ಗಟ್ಟಿ ಹಾಲನ್ನು ತೊಗೋಬೇಕಾಗುತ್ತೆ. ಅಂದರೆ ನಾವು ಇದು ಅಂದರೆ ಹಸುವಿನ ಹಾಲು ಸಿಕ್ಕರೆ ಹಸುವಿನ ಹಾಲು ತೊಗೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲ ನಾವು ಪಾಕೆಟಲ್ಲೇ ಯೂಸ್ ಮಾಡ್ತೀವಿ ಅನ್ನೋದಾದರೆ ಆದಷ್ಟು ನೀವು ಫ್ಯಾಟ್ ಆಗಿರುವಂಥ ಪಾಕೆಟನ್ನು ಯೂಸ್ ಮಾಡಿ. ಅಂಥದ್ರಲ್ಲಾದರೆ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಪನ್ನೀರ್ ಜಾಸ್ತಿ ಕ್ವಾಂಟಿಟಿಯಲ್ಲಿ ನಮಗೆ ಸಿಗುತ್ತೆ. ಇಲ್ಲಿ ನಾನು ಪಾಕೆಟ್ ಹಾಲನ್ನೇ ಯೂಸ್ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ರಲ್ಲ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತ. ಬನ್ನಿ ಇವಾಗ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಾವು ಒಂದು ಪಾತ್ರೆಗೆ ಇಲ್ಲಿ ಹಾಲನ್ನು ಹಾಕ್ಕೊಳ್ತಾ ಇದ್ದೀವಿ. ನಾವು ಹಾಲಿಗೆ ಯಾವುದೇ ರೀತಿ ನೀರನ್ನೇನು ಆ್ಯಡ್ ಮಾಡೋದು ಬೇಡ ಫ್ರೆಂಡ್ಸ್. ಯಾಕೆ ಅಂತಂದರೆ ಪಾಕೆಟಲ್ಲಿ ಯೂಸ್ ಮಾಡೋದ್ರಿಂದ ಕೆಲವೊಂದು ಪಾಕೆಟಲ್ಲಿ ಅಷ್ಟು ಗಟ್ಟಿ ಇರೋದಿಲ್ಲ, ಥಿಕ್ನೆಸ್ ಇರೋದಿಲ್ಲ ಹಾಲು. ಹಂಗಾಗ್ಬಿಟ್ಟು ನಾನು ಇಲ್ಲಿ ಸ್ವಲ್ಪ ಹಾಲನ್ನು ಕುದಿಸ್ಕೊಳ್ತಾ ಇದ್ದೀನಿ. ಅಂದರೆ ಅದರಲ್ಲಿ ನೀರಿನ ಅಂಶ ಸ್ವಲ್ಪ ಕಡಿಮೆ ಆಗಬೇಕು, ಸ್ವಲ್ಪ ಹಾಲೆಲ್ಲ ಸ್ವಲ್ಪ ಮಟ್ಟಿಗೆ ಗಟ್ಟಿ ಬರಬೇಕು. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಕುದಿಸ್ಕೊತಾ ಇದ್ದೀನಿ. ಇಲ್ಲ ನಾವು ಫ್ಯಾಟ್ ಆಗಿರೋ ಹಾಲನ್ನೇ ನಾವು ಯೂಸ್ ಮಾಡ್ತೀವಿ ಅನ್ನೋದಾದರೆ ನಾವು ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಕುದಿಸೋವಂಥ ನೆಸೆಸಿಟಿ ಏನಿರಲ್ಲ, ಏಕೆಂದರೆ ಅದು ಹಾಲು ಆಲ್ರೆಡಿ ಗಟ್ಟಿಯಾಗಿರುತ್ತಲ್ವ. ಹಾಗಾಗಿ ಈ ಗಟ್ಟಿ ಹಾಲು ತೊಗೊಳೋದ್ರಿಂದ ಏನಾಗುತ್ತೆ ಅಂತಂದರೆ ನಮಗೆ ಪನ್ನೀರು ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ಹಂಗಾಗ್ಬಿಟ್ಟು ನಾವು ಆದಷ್ಟು ಗಟ್ಟಿ ಹಾಲು ತೊಗೊಳೋದೇ ಒಳ್ಳೆಯದು. ನಾನಿಲ್ಲಿ ಸ್ವಲ್ಪ ಕುದಿಸ್ಕೊಳ್ತಾ ಇದ್ದೀನಿ. ನೀರಿನಂಶ ಸ್ವಲ್ಪ ಕಡಿಮೆ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಕುದಿಸ್ಕೊಳ್ತಾ ಇದ್ದೀನಿ ಹಾಲನ್ನು. ನೋಡ್ತಾ ಇದ್ದೀರಲ್ಲ, ಇವಾಗ ಕುದಿ ಬರ್ತಾ ಇದೆ. ಈ ಕುದಿ ಬಂದಾದಮೇಲೆ ನಾವಿಲ್ಲಿ ಹಾಲಿಗೆ ಸ್ವಲ್ಪ ಲೆಮನನ್ನು ಆ್ಯಡ್ ಮಾಡ್ಕೊಳ್ಳೋಣ. ನಾನು 1 ಲೀಟ್ರ್ ಹಾಲಿಗೆ ಒಂದು ಅರ್ಧ ನಿಂಬೆ ಆದರೆ ಓಕೆ. ನಾನು ಇಲ್ಲಿ ಯಾವುದೇ ರೀತಿ ವಿನೆಗರ್ನ ಯೂಸ್ ಮಾಡ್ತಿಲ್ಲ. ವಿನೆಗರ್ನ ಬಿಟ್ಟು ನಾನು ಇಲ್ಲಿ ಹಾಲಿಗೆ ನಾನು ನಿಂಬೆ ಹುಳಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ನಿಂಬೆ ಹುಳಿನ ಆ್ಯಡ್ ಮಾಡಿಬಿಟ್ಟು ನಾವು ಒಂದು ಕುದಿ ಅಂದರೆ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಆ ಹಾಲು ಚೆನ್ನಾಗಿ ಹೊಡಿಬೇಕು ಫ್ರೆಂಡ್ಸ್. ಅದು ಆದಷ್ಟು ಚೆನ್ನಾಗಿ ಹೊಡೆದ್ರೆ ನಮಗೆ ಪನ್ನೀರ್ ಚೆನ್ನಾಗಿ ಬರುತ್ತೆ. ಹಾಗಾಗ್ಬಿಟ್ಟು ತುಂಬ ಕುದಿಸ್ಕೊಳ್ಳೋಕೆ ಹೋಗಬೇಡಿ. 1 ಕುದಿ ಅಥವಾ 2 ಕುದಿ ಆದರೆ ಸಾಕಾಗುತ್ತೆ. ನೋಡ್ತಾ ಇದ್ರೆ ಆದಷ್ಟು ಈಗ ನೋಡಿ ಹಾಲು ಹೊಡೆದ ತಕ್ಷಣ ನಾವು ಏನು ಮಾಡಬೇಕಾಗುತ್ತೆ, ಆಫ್ ಮಾಡ್ಕೊಂಬಿಡ್ಬೇಕಾಗುತ್ತೆ. ಜಾಸ್ತಿ ಕುದಿಸಿದ್ರೆ ಏನಾಗ್ಬಿಡುತ್ತೆ ಅಂತಂದರೆ ಹಾಲು ಹೊಡೆದಿರೋದೆಲ್ಲ ಮತ್ತೆ ನಮಗೆ ಅದು ಹಾಲಿನ ಜೊತೆ ಮಿಕ್ಸ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಹಾಲು ಹೊಡೆದಿದೆ. ನಾನಿಲ್ಲಿ ನೆಕ್ಸ್ಟ್ ಒಂದು ಪಾತ್ರೆಯಲ್ಲಿ ಈ ಥರ ಜಾರ್ಡನ್ನೇ ಇಟ್ಬಿಟ್ಟು ಅದಕ್ಕೆ ಮೇಲುಗಡೆ ಒಂದು ವೈಟ್ ಬಟ್ಟೆನ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ವೈಟ್ ಬಟ್ಟೆನೇ ಆ್ಯಡ್ ಮಾಡ್ಕೊಳ್ಳಿ. ಅಂದರೆ ಕಲರ್ ಬಟ್ಟೆ ಆದರೆ ಕೆಲವೊಂದು ಸರಿ ಕಲರ್ ಬಿಡುವಂಥ ಚಾನ್ಸಸ್ ಇರುತ್ತಲ್ಲ, ಹಂಗಾಗ್ಬಿಟ್ಟು ಆದಷ್ಟು ವೈಟನ್ನೇ ಪ್ರಿಫರ್ ಮಾಡಿ. ನೋಡಿ, ಇವಾಗ ನಾವು ನೀರನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀವಿ. ನೋಡ್ತಾ ಇದ್ದೀರಾ, 1 ಲೀಟ್ರ್ ಹಾಲಿಗೆ ನಮಗೆ ಎಷ್ಟು ಬಂದಿದೆ ಅಂಥೇಳಿ. ಹಾಲು ಹೊಡೆದ್ಮೇಲೆ ಈ ಥರ ಕ್ವಾಂಟಿಟಿ ಜಾಸ್ತಿ ಆದರೆ ನಮಗೆ ಪನ್ನೀರ್ ಜಾಸ್ತಿ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಇವಾಗ ನಾವು ನೀರನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀವಿ. ಸಪ್ರೇಟ್ ಮಾಡ್ಕೊಂಬಿಟ್ಟು ಇಲ್ಲಿ ನಾನು ತಣ್ಣೀರನ್ನ ಆ್ಯಡ್ ಮಾಡ್ಕೊಂಬಿಟ್ಟು ಒಂದ್ಸರಿ ಕ್ಲೀನಾಗಿ ವಾಶ್ ಮಾಡ್ಕೊಂಬಿಡೋಣ. ಈ ರೀಸನ್ ಏನು ಅಂತಂದರೆ ನಾವು ಇಲ್ಲಿ ನಿಂಬೆ ಹುಳಿ ಹಾಕ್ಕೊಂಡಿರ್ತೀವಲ್ಲ, ವಿನೆಗರ್ ಅಥವಾ ನಿಂಬೆ ಹುಳಿ ಯಾವ್ದು ಬೇಕಾದರೂ ಹಾಕ್ಕೋಬೋದು. ಅದು ಅದರದ್ದು ಸ್ಮೆಲ್ಲು ಹೋಗಲಿ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ ನಾವು ನೀರಿಗೆ ಹಾಕ್ಬಿಟ್ಟು ತಣ್ಣೀರು ಹಾಕ್ಬಿಟ್ಟು ನಾವು ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಬಿಟ್ಟು ಈ ಥರ ಪ್ರೆಸ್ ಮಾಡಿ ನಾವು ಅದರಲ್ಲಿರೋ ನೀರಿನ ಅಂಶನೆಲ್ಲ ತೆಗಿಬೇಕಾಗುತ್ತೆ. ನೋಡ್ತಾ ಇದ್ದಿರಲ್ಲ, ತುಂಬ ಚೆನ್ನಾಗಿ ಪ್ರೆಸ್ ಮಾಡಿ ನಾವು ಫಸ್ಟೇ ವಿನೆಗರ್ ಅಥವಾ ನಿಂಬೆ ಹುಳಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡ್ವಿ ಅಂದರೆ ನಮಗೆ ಈ ಥರ ನೀಟಾಗಿ ಪ್ರೆಸ್ ಮಾಡೋದಕ್ಕಾಗಲ್ಲ. ಅಂದರೆ ಅದೆಲ್ಲ ಕೂಡ್ಕೊಳ್ಳೋದಿಲ್ಲ, ಎಲ್ಲ ಬೇರೆ ಬೇರೆ ಆಗಿಬಿಡುತ್ತೆ. ಈ ಥರ ಪ್ರೆಸ್ ಮಾಡಿ ಒಂದು ಪ್ಲೇಟ್ ಇಟ್ಟು ಚೆನ್ನಾಗಿ ಪ್ರೆಸ್ ಮಾಡಿಬಿಟ್ಟು ನಾವು ಅದ್ರ ಮೇಲೆ ಒಂದು ಯಾವ್ದಾದ್ರು ವೆಯ್ಟ್ ಇರುವಂಥ ಒಂದು ಸಾಮಾನು ಇಟ್ಬಿಡೋಣ. ನೋಡ್ತಾ ಇದ್ದೀರಾ, ಇಟ್ಬಿಟ್ಟು 1 ಅವರ್ ಹಾಗೆ ಬಿಡೋಣ. ನೋಡ್ತಾ ಇದ್ದೀರಾ, ಇವಾಗ 1 ಅವರ್ ಆಗಿದೆ. ನಾನು ತೆಗಿತಾ ಇದ್ದೀನಿ. ನೋಡಿ, ಇವಾಗ ತೆಗೆದ್ಬಿಟ್ಟು ನಾವು ನೋಡೋಣ ಯಾವ ರೀತಿ ಆಗಿದೆ ಅಂತ. ಅದೆಲ್ಲ ಚೆನ್ನಾಗಿ ಕೂಡ್ಕೊಂಡಿದೆ ಅಂತಂದರೆ ಪನ್ನೀರ್ ಚೆನ್ನಾಗಿ ಬಂದಿದೆ ಅಂತ. ನಾವು ಜಾಸ್ತಿ ಕುದಿಸ್ಕೊಂಡ್ರೆ ಈ ರೀತಿ ಕೂಡೋದಿಲ್ಲ ಫ್ರೆಂಡ್ಸ್. ಇದು ಅಂದರೆ ಪುಡಿ ಆಗಿಬಿಡುತ್ತೆ. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಕೂಡ್ಕೊಂಡಿದೆ ಅಂತ. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ಇದು ನಾನು ಸೈಡ್ಸೆಲ್ಲ ಎಡ್ಜೆಲ್ಲ ಕಟ್ ಮಾಡ್ಕೋಬೇಕು. ನಾನಿಲ್ಲಿ ಅದನ್ನೆಲ್ಲ ತೋರಿಸಿಲ್ಲ. ನೀವು ನೀಟಾಗಿ ಎಡ್ಜೆಲ್ಲ ಕಟ್ ಮಾಡಿಕೊಂಡ್ರೆ ನಿಮಗೆ ಶೇಪ್ಸ್ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ನಾನು ಕಟ್ ಮಾಡಿ ತೋರಿಸ್ತಿದ್ದೀನಿ ಯಾವ ರೀತಿ ಬಂದಿದೆ ಅಂತ. ನೋಡ್ತಾ ಇರ್ಬೋದು. ಇವಾಗ ಹಂಗೆ ಸೈಡೆಲ್ಲ ಕಟ್ ಮಾಡಿಬಿಟ್ಟು ತೆಗೆದ್ಬಿಟ್ರೆ ನಮಗೆ ಅದು ಅಂದರೆ ವೇಸ್ಟ್ ಅಂತ ಅಲ್ಲ, ಅದನ್ನು ನಾವು ಈಗ ಬುರ್ಜಿ ಎಲ್ಲ ಮಾಡ್ತೀವಲ್ಲ ಆ ಥರ ಅದನ್ನ ಯೂಸ್ ಮಾಡ್ಕೋಬೋದು. ನಮಗೆ ನೋಡಿ ಈ ಥರ ಪೀಸಸ್ ಬೇಕಾಗತ್ತಲ್ವ ಪನ್ನೀರ್. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಸ್ಪಾಂಜಿಯಾಗಿ ಬಂದಿದೆ ಅಂತ. ಇದೇ ರೀತಿ ನೀವು ಯಾವ ಶೇಪ್ ಬೇಕಾದರೂ ಮಾಡ್ಕೋಬೋದು ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನೋಡಿ,
ತುಂಬ ಕ್ಯೂಬ್ ನಮಗೆ ಈಗ ಪನ್ನೀರ್ ಕುರ್ಮಾ ಅಥವಾ ನಾವು ಪಾಲಕ್ ಪನ್ನೀರೆಲ್ಲ ಮಾಡಬೇಕು ಅಂತಂದರೆ ನಮಗೆ ಕ್ಯೂಬ್ಸ್ ಬೇಕಾಗುತ್ತಲ್ಲ, ಹಂಗಾಗ್ಬಿಟ್ಟು ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಸೈಡ್ಸ್ ಇರೋದೆಲ್ಲ ನಾವು ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ಸೈಡ್ ಇರೋದೆಲ್ಲ ನಾವು ಅದನ್ನು ಹಾಗೆ ಇಟ್ಕೊಂಡ್ಬಿಟ್ಟು ನಾವು ಬುರ್ಜಿ ಆ ಥರ ಏನಾದರೂ ಮಾಡ್ಕೋಬೋದು. ನೋಡ್ತಾ ಇರ್ಬೋದು, ತುಂಬ ಸಾಫ್ಟಾಗಿ ತುಂಬ ಸ್ಪಾಂಜಿಯಾಗಿ ಬಂದಿದೆ. ನೀವು ತುಂಬ ಜಾಸ್ತಿ ಕುದಿಸ್ಕೊಂಡ್ರೆ ಗಟ್ಟಿ ಆಗಿಬಿಡುತ್ತೆ, ಹಾರ್ಡ್ ಆಗಿಬಿಡುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತ. ನೀವು ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮನೆಯಲ್ಲೇ ಮಾಡಿಕೊಂಡು ನಾವೇ ತಿಂದು ಆರೋಗ್ಯಕರವಾಗಿರೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.